ಹಲ್ಲೆಲೂಯ. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ಪ್ರಿಯರೇ, ಕೆಲವೊಮ್ಮೆ ವಿಶ್ವಾಸಿಗಳ ಜೀವಿತದಲ್ಲಿ ಬಹಳಷ್ಟು ಬೇರೆ ಬೇರೆ ಥರದ ಕಷ್ಟಗಳು ಅಥವಾ ಬೇರೆ ಬೇರೆ ರೀತಿಯ ಒಂದು ಕಾಲಘಟ್ಟದಲ್ಲಿ ನಡೆಯುವಂಥ ಸಂದರ್ಭಗಳು ಬಂದಿರಬಹುದು, ಅಥವಾ ನೀವು ಹಾದು ಹೋಗುತ್ತಿರಬಹುದು ಅಲ್ಲವೇ. ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಪ್ರಿಯರೇ, ಯಾವುದೇ ಸಂದರ್ಭಗಳಲ್ಲಿ ಹಾದು ಹೋಗುವಲ್ಲೂ ಕೂಡ ಪ್ರಿಯರೇ, ದೈವ ಮಕ್ಕಳೇ, ನಿಮ್ಮ ವಿಶ್ವಾಸವು ಕ್ರಿಸ್ತನಲ್ಲಿ ಇರುವುದಾದರೆ, ನಿಮ್ಮ ವಿಶ್ವಾಸವು ದೇವರ ಒಂದು ವಾಗ್ದಾನದಲ್ಲಿ ನೀವು ಗಟ್ಟಿಯಾಗಿ ನಿಂತಿರುವುದಾದರೆ, ದೇವರ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಂಡಿರುವುದಾದರೆ, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಹಾದು ಹೋಗುವಾಗಲೂ ಕೂಡ ದೇವರು ನಿಮ್ಮೊಂದಿಗಿದ್ದು ನಿಮ್ಮನ್ನು ಸಫಲತೆಯ ಮಾರ್ಗದಲ್ಲಿ, ನಿಮ್ಮ ಚಿಂತೆಗಳನ್ನು ತೆಗೆದು ನಿಮಗೆ ಶಾಂತಿಯ ಮಾರ್ಗದಲ್ಲಿ ದೇವರು ನಡೆಸ್ತಾನೆ. ಯಾಕಂದರೆ ನೀವು ಆತುಕೊಂಡಿರುವಂಥದ್ದು ಸರ್ವಶಕ್ತನಾದ, ಶಾಂತಿಯ ರಾಜನಾದ, ದೇವಾದಿ ದೇವನಾದ, ಜೀವಸ್ವರೂಪ ರಾಜನಾದ ಯೇಸು ಕ್ರಿಸ್ತನನ್ನೇ ಪ್ರಿಯರೇ. ಹಲ್ಲೆಲೂಯ. ಆದಿಕಾಂಡದಲ್ಲಿ ನೋಡುವುದಾದರೆ 13ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ಇಲ್ಲಿ ನಾವು ನೋಡ್ತೇವೆ, ಅಬ್ರಹಾಮ ಹಾಗೂ ಲೋಟನ ಒಂದು ದನ ಕಾಯುವ ಸೇವಕರುಗಳಲ್ಲಿ ಒಂದು ಜಗಳವಾಗ್ತದೆ. ಮಾತ್ರವಲ್ಲ, ಆಗ ಅಬ್ರಹಾಮ ಹೇಳ್ತಾನೆ, ನಾವು ಸಹೋದರರಲ್ಲವೇ, ನಾವು ಯಾಕೆ ಜಗಳ ಆಡಬೇಕೆಂಬುದಾಗಿ ಹೇಳುವಾಗ ಮತ್ತೆ ಅಬ್ರಹಾಮನ ಹೇಳ್ತಾನೆ, ಲೋಟನು ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗ್ತೇನೆ, ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗ್ತೇನೆ ಎಂಬುದಾಗಿ. ಆಗ ಲೋಟನ್ ಏನು ಮಾಡ್ತಾನೆ, ಒಂದು ದೃಷ್ಟಿ ಇಟ್ಟು ನೋಡುವಾಗ ಕಣ್ಣೆತ್ತಿ ಅವನಿಗೊಂದು ಸ್ಥಳ ಕಾಣ್ತದೆ. ಅದು ಹಸಿರು ಹುಲ್ಲುಗಾವಲಿನ ತುಂಬಿದ್ದದ್ದು ನೀರಾವರಿಯ ಪ್ರದೇಶವಾಗಿರ್ತದೆ. ಅವನಿಗೆ ಖುಷಿ ಆಗ್ತದೆ. ಅವನ ಆ ಜಾಗವನ್ನು ಆತುಕೊಂಡು ಅಲ್ಲಿ ಹೋಗ್ತಾನೆ. ಅದು ಸೊದೋಮ್ ಗೊಮೋರವಾದ ಒಂದು ಪಟ್ಟಣವಾಗಿರ್ತದೆ. ಮಾತ್ರವಲ್ಲ ಪ್ರಿಯ, ಅದ ನಂತರ ನಾವು ನೋಡ್ತೇವೆ 14ನೇ ವಚನದಲ್ಲಿ ನಾವು ನೋಡುವಾಗ ಆದಿಕಾಂಡದ್ದು, ದೇವರು ಅಬ್ರಹಾಮನಿಗೆ ವಾಗ್ದಾನವನ್ನು ಕೊಡ್ತಾನೆ. ಲೋಟನ್ನು ಬಿಟ್ಟು ಹೋದ ನಂತರ, ನಿನ್ನನ್ನು ನಾನು ಆಶೀರ್ವದಿಸ್ತೇನೆ, ನಿನ್ನ ಸಂತತಿಯನ್ನು ಆಶೀರ್ವದಿಸ್ತೇನೆ. ಹಲ್ಲೆಲೂಯ. ಈ ವಾಗ್ದಾನಗಳನ್ನು ಆತ ಹೊಂದಿರುತ್ತಾನೆ. ಮಾತ್ರವಲ್ಲ, 26ನೇ ಅಧ್ಯಾಯವನ್ನು ನೀವು ಅಧ್ಯಯನ ಮಾಡುವುದಾದರೆ ನಾವು ನೋಡ್ತೇವೆ, ಅಲ್ಲಿ ದೇವರ ವಾಗ್ದಾನಗಳನ್ನು ಇಸಾಕನಿಗೆ ಮಾಡಿದಂಥದ್ದು, ಅಬ್ರಹಾಮನಿಗೆ ಮಾಡಿದಂಥ ವಾಗ್ದಾನಗಳನ್ನು ನೆನಪು ಮಾಡುವಂಥದ್ದು ಇಸಾಕನಿಗೆ ದೇವರು ನಾವು ನೋಡ್ತೇವೆ. ಮಾತ್ರವಲ್ಲ ಪ್ರಿಯರೇ, ಇಲ್ಲಿ ನಾವು ಮುಂದೆ ನೋಡುವಾಗ 12ನೇ ವಚನದಲ್ಲಿ ಫಿಲಿಷ್ಟಿಯರು ಹೊಟ್ಟೆ ಕಿಚ್ಚು ಪಟ್ಟು ಇಸಾಕನನ್ನು ತಮ್ಮ ದೇಶದಿಂದ ಹೊರಡಿಸಿದ್ದು. ಯಾಕೆ ಹೊಟ್ಟೆ ಕಿಚ್ಚು ಎಂಬುದಾಗಿ ನಾವು ನೋಡಿದರೆ, ಅಧ್ಯಯನ ಮಾಡುವುದಾದರೆ, ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹುಧನವಂತನಾದನು. ಅವನಿಗೆ ದನ ಕುರಿಗಳ ಸಂಪತ್ತು, ಅನೇಕ ಸೇವಕ ಜನವು ಇದ್ದವು. ಇದನ್ನು ನೋಡಿ ಫಿಲಿಷ್ಟಿಯರು ಹೊಟ್ಟೆ ಕಿಚ್ಚು ಪಟ್ಟರು ಎಂಬುದಾಗಿ. ನೋಡಿ ಪ್ರಿಯರೇ, ಇಂತಹೊಂದು ಅಲ್ಲಿ ಬರಗಾಲ ಇತ್ತು, ಅಲ್ಲಿ ಒಂದು ತಕ್ಕದಲ್ಲದ ಒಂದು ಪರಿಸ್ಥಿತಿ ಇತ್ತು. ಆದರೂ ಕೂಡ ಅಲ್ಲಿ ದೇವರ ಒಂದು ಫೇವರ್, ದೇವರ ಆಶೀರ್ವಾದ ಉಳ್ಳಂಥ ಒಬ್ಬ ಮಗ ಇಸಾಕನು ಅಲ್ಲಿ ಬಿತ್ತಿದ ವರ್ಷದಲ್ಲಿ 100ರಷ್ಟು ಫಲವನ್ನು ಹೊಂದಿದನು. ಪ್ರಿಯ ದೇವಜನರೇ, ಪ್ರಿಯ ದೇವ ಮಕ್ಕಳು, ನಿಮ್ಮ ಹತ್ರ ಹೇಳ್ತೇನೆ ನಾನು, ನಿಮ್ಮೊಂದಿಗೆ ಯಾರು ಇದ್ದಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಇವತ್ತು ನಿನ್ನೊಂದಿಗೆ ಕರ್ತನಿರುವುದಾದರೆ, ಕರ್ತನ ನಡೆಸುವಿಕೆ ನಿನ್ನೊಂದಿಗಿರುವುದಾದರೆ, ನೀನು ಎಲ್ಲೆಲ್ಲಿ ಹೋಗ್ತಿ, ಯಾರಿನೊಟ್ಟಿಗೆ ನಿನ್ನ ಹಿಂದೆ ಮುಂದೆ ಯಾರಿದ್ದಾರೋ ಗೊತ್ತಿಲ್ಲ, ಆದರೆ ದೇವರು ನಿನ್ನೊಂದಿಗಿರುವುದಾದರೆ, ದೇವರು ನಿನ್ನನ್ನು ನಡೆಸ್ತಾ ಇರುವುದಾದರೆ, ನೀನೊಬ್ಬಂಟಿವನು ಯಾವತ್ತೂ ಅಲ್ಲ. ನೀನು ಹೋಗುವಲ್ಲೆಲ್ಲ ದೇವರು ನಿನ್ನೊಂದಿಗಿದ್ದು ನಿನ್ನ ಅಭಿವೃದ್ಧಿಪಡಿಸ್ತಾನೆ. ಆ ಅಭಿವೃದ್ಧಿಯು ನಿನ್ನ ಎಣಿಸಲು ಅಶಕ್ಯವಾದ ಅಷ್ಟು ದೊಡ್ಡದಾದ ಅಭಿವೃದ್ಧಿ ನಿನ್ನದಾಗಿರ್ತದೆ. ಹಲ್ಲೆಲೂಯಾ, ಆಮೆನ್. ಅದು ಆತ್ಮಿಕ, ದೈಹಿಕ, ಭೌತಿಕ, ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು, ಅಲ್ಲವೇ. ದೇವರು ಕೊಡುವಾಗ ಅದಕ್ಕೆ ವ್ಯಸನವನ್ನು ಯಾವತ್ತೂ ಸೇರಿಸಲಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ, ಅಲ್ಲವೇ. ಆಮೆನ್. ದೇವರು ಇಸಾಕನೊಂದಿಗಿದ್ದು ಆತನ ಅಭಿವೃದ್ಧಿಪಡಿಸಿದ ಎಂಬುದಾಗಿ ವಾಕ್ಯ ಹೇಳಿದಂತೆ, ದೇವರು ಬದಲಾಗದ ದೇವರು. ದೇವರು ಇವತ್ತು ನೀವು ನಿಜವಾಗಿ ದೇವರನ್ನು ಹತ್ತುಕೊಂಡು ಬಾಳುವುದಾದರೆ, ದೇವರ ವಾಗ್ದಾನಗಳನ್ನು ಹಿಡಿದು ದೇವರ ವಾಕ್ಯವನ್ನು ಅರಿತುಕೊಂಡು ದೇವರ ಒಂದು ವಾಕ್ಯವನ್ನು ಹತ್ತುಕೊಂಡು ಬಾಳುವುದಾದರೆ, ಜೀವಿಸ್ತಿರುವುದಾದರೆ, ಆ ವಿಧೇಯತೆಯಿಂದ ದೇವರಿಗಾಗಿ ಜೀವಿಸುವುದಾದರೆ, ದೇವರು ಖಂಡಿತವಾಗಿ ನಿಮ್ಮ ವಿಧೇಯತ್ವಕ್ಕೆ ಮೆಚ್ಚಿ ಆತನ ಅದ್ಭುತ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲೂ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಹೀಗೆ ಅಬ್ರಹಾಮ ಇಸಾಕನನ್ನು ಆಶೀರ್ವದಿಸಿದರು, ನಿಮ್ಮನ್ನು ಕೂಡ ಆಶೀರ್ವಾದನಾಗಿದ್ದಾರೆ. ಮಾತ್ರ ಯೋಸೇಫನ ಜೀವಿತವನ್ನು ಕೂಡ ನಾವು ಆದಿಕಾಂಡದಲ್ಲಿ ನೋಡುವುದಾದರೆ 39ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ಯೋಸೇಫ ನಂಬಿಗಸ್ತನಾದ್ದರಿಂದ ವೃದ್ಧಿಗೆ ಬಂದದ್ದು, ತರುವಾಯ ಅನ್ಯಾಯವಾಗಿ ಸೆರೆಯಲ್ಲಿ ಬಿದ್ದದ್ದು. ಯೋಸೇಫನನ್ನು ತೆಗೆದುಕೊಂಡು ಹೋದ ಇಷ್ಮಾಯೇಲ್ಯರು ಐಗುಪ್ತಕ್ಕೆ ಸೇರಿದಾಗ ಒಬ್ಬ ಐಗುಪ್ತದವನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು. ಇವನು ಯಾರೆಂದರೆ, ಫರೋನನ ಉದ್ಯೋಗಸ್ಥನು, ಮೈಗಾವಲಿನವರ ದಳವಾಯು ಆಗಿದ್ದ ಫಟಿಫರನು. ಯೆಹೋವನು ಯೋಸೇಫನ ಸಂಗಡ ಇದ್ದುದರಿಂದ ಅವನು ಏಳಿಗೆಗಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆಯಿಟ್ಟು
ಅವನನ್ನು ಸ್ವಂತ ಸೇವಕನಾಗಿ ನೇಮಿಸಿಕೊಂಡ. ನೋಡಿ ಪ್ರಿಯರೇ, ಯಾವಾಗ ನಿಮಗೆ ದೇವರ ಒಂದು ದಯೆ ದೊರಕುತ್ತದೋ, ಯಾವಾಗ ದೇವರು ನಿಮ್ಮೊಂದಿಗಿದ್ದು ನೀವು ಕೈ ಹಾಕಿದ ಎಲ್ಲ ಕೆಲಸ ಕಾರ್ಯಗಳನ್ನು ತನ್ನ ಮಹಿಮೆಗಾಗಿ ಸಫಲ ಮಾಡುವವನಾಗಿರುತ್ತಾನೆ. ಹಲ್ಲೆಲೂಯಾ. ಎಂಥೊಂದು ಅದ್ಭುತವಾದ ಕಾರ್ಯ ಪ್ರಿಯರ ದೇವರದು. ದೇವರು ಯಾರನ್ನು ಆತುಕೊಳ್ಳುತ್ತಾನೋ, ದೇವರು ಯಾರನ್ನು ಪ್ರೀತಿಸ್ತಾನೋ, ದೇವರು ಯಾರನ್ನು ಅಭಿಷೇಕಿಸ್ತಾನೋ ಅವರನ್ನ ದೇವರು ತಾನೇ ಕಾದು ನಡೆಸುತ್ತಾನೆ. ಹಲ್ಲೆಲೂಯಾ. ಆಮೆನ್. ಇವತ್ತು ಪ್ರಿಯ ಯೋಸೇಫನ ಜೀವಿತದಲ್ಲಿ ಮಾಡಿದಂಥ ಪ್ರತಿಯೊಂದು ಅದ್ಭುತ ಕಾರ್ಯಗಳನ್ನು ಕೂಡ ದೇವರು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ನೀವು ವಿಧೇಯತ್ವದಿಂದ, ನೀವು ದೇವರನ್ನು ಮೊದಲು ಸ್ಥಾನವನ್ನು ಕೊಡುವುದರಿಂದ, ದೇವರಿಗಾಗಿ ಜೀವಿಸುವುದರಿಂದ, ಹಲ್ಲೆಲೂಯಾ, ಆಮೆನ್, ಪ್ರತಿಯೊಂದು ಕಾರ್ಯದಲ್ಲಿ ನೀವು ನಡೆಯುವಾಗ, ಪ್ರತಿಯೊಂದು ಕಾಲಘಟ್ಟದಲ್ಲಿ ನೀವು ನಡೆಯುವಾಗ ಕ್ರಿಸ್ತನನ್ನು ಮುಂದಿಟ್ಟು ನಡೆಯುವುದಾದರೆ ನಿಮ್ಮ ಜೀವಿತದಲ್ಲಿ ದೇವರ ವಿಶೇಷವಾದ ಸಹಾಯ ಹಸ್ತವಿದ್ದುಕೊಂಡು, ಫೇವರ್ ಇದ್ದುಕೊಂಡು, ಇನ್ನಿತರರ ಹೃದಯದಲ್ಲಿ ನಿಮಗಾಗಿ ದಯೆಯನ್ನು ಹಾಕುವತನಾಗಿದೆ. ಹಲ್ಲೆಲೂಯಾ, ಆಮೆನ್. ದೇವರು ನಿಮ್ಮ ಸಂಗಡಿದ್ದು ನಿಮ್ಮನ್ನು ಅಭಿವೃದ್ಧಿಪಡಿಸುವತನಾಗಿದ್ದಾನೆ. ನೀವು ದೈವಿಕವಾಗಿ ಅಭಿವೃದ್ಧಿಯನ್ನು ಹೊಂದುವವರಾಗಿರುತ್ತೀರಿ ಪ್ರಿಯರೇ. ಹಲ್ಲೆಲೂಯಾ. ಮಾತ್ರವಾದ ನಂತರ ಯೋಸೇಫನ ಜೀವಿತ ಆದಂಥ ಪ್ರತಿಯೊಂದು ಘಟನೆಗೆ ಆತನು ಜೈಲಿಗೆ ಹೋಗುವಂಥದ್ದು, ಅಲ್ಲಿ ಆತನು ಕಷ್ಟ ಅನುಭವಿಸುವಂಥದ್ದು, ಅಲ್ಲಿ ಆತನಿಗೆ ಸಿಗುವಂಥ 2 ಮಿತ್ರರು, ಅದ ನಂತರ ಅವರು ಆತನನ್ನು ಮರೆತು ಬಿಡುವಂಥದ್ದು, ಎಲ್ಲ ಕಾಲಘಟ್ಟದಲ್ಲಿ ಇರುವಾಗಲೂ ಕೂಡ ಆತನು, ಆ ಒಂದು ಸೆರೆಮನೆಯಲ್ಲಿ ಇರುವಾಗಲೂ ಕೂಡ ಆತನು ದೇವರಿಗೆ ವಿಧೇಯನಾಗಿದ್ದಾನೆ. ಹಲ್ಲೆಲೂಯಾ, ಆಮೆನ್. ಯೋಸೇಫನ ನಿಮಿತ್ತ ಆ ಐಗುಪ್ತರ ಮನೆಯನ್ನು ಕೂಡ ದೇವರ ಆಶೀರ್ವದಿಸಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಇವತ್ತು ದೇವರ ಒಂದು ಆಶೀರ್ವಾದ, ದೇವರ ಫೇವರ್ ನಿಮ್ಮೊಂದಿಗಿರುವಾಗ ದೇವ ಮಕ್ಕಳೇ, ನೀವು ಆಶೀರ್ವಾದ ಹೊಂದುವುದು ಮಾತ್ರವಲ್ಲ, ದೇವರು ನಿಮ್ಮ ಮೂಲಕ ಹಲವಾರು ಜನರನ್ನು ಆಶೀರ್ವದಿಸ್ತಾನೆ. ನೀವು ಆಶೀರ್ವಾದ ನಿಧಿಯಾಗಿರ್ತೀರಿ. ಹಲ್ಲೆಲೂಯಾ. ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಯೆಹೋವನ ಆಶೀರ್ವದಿಸನು. ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ದೇವರ ಒಂದು ಆಶೀರ್ವಾದವನ್ನು ಹೊಂದಿದಂಥ ನೀವು, ದೇವರ ಒಂದು ಸಹಾಯ ಹಸ್ತವನ್ನು ಹೊಂದಿದಂಥ ನೀವು, ದೇವರ ಆದುಕೊಂಡಂಥ ಮಕ್ಕಳು ನೀವು, ಇವತ್ತು ಕರ್ತನಿಗಾಗಿ ವಿಧೇಯತ್ವದಿಂದ, ಆತನ ರಾಜ್ಯದ ಮಹಿಮೆಗಾಗಿ, ಆತನ ವಾಕ್ಯವನ್ನು ಅನುಸರಿಸಿ, ಆತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವುದಾದರೆ ದೇವರ ಸಹಾಯ ಹಸ್ತವು ನಿಮ್ಮೊಂದಿಗೆ ಇದ್ದುಕೊಂಡು ನೀವು ಕೈ ಹಚ್ಚಿದ ಪ್ರತಿಯೊಂದು ಕಾರ್ಯಗಳನ್ನು ಆತನ ರಾಜ್ಯದ ಮಹಿಮೆಗಾಗಿ ಆತನು ಸಫಲ ಮಾಡುತ್ತಾನೆ. ನೀವು ದೇವರ ರಾಜ್ಯಕ್ಕಾಗಿ ಮಾಡುವಂಥ ಪ್ರತಿಯೊಂದು ಕಾರ್ಯಗಳು ಅದನ್ನು ದೇವರ ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ನೀವು ಆಶೀರ್ವಾದ ಹೊಂದೋದು ಮಾತ್ರವಲ್ಲ, ದೇವರು ನಿಮ್ಮನ್ನು ಇನ್ನಿತರಿಗೆ ಆಶೀರ್ವಾದ ನಿಧಿಯಾಗಿ ಮಾಡುತ್ತಾನೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಯಾವತ್ತು ಶಿರಸ್ಸನ್ನಾಗಿ ಮಾಡ್ತಾನೆ, ಯಾವತ್ತು ನೀವು ಬಾಲ ಅಲ್ಲ ಪ್ರಿಯರೇ. ಯಾವಾಗ ನೀವು ದೇವರ ರಾಜ್ಯಕ್ಕಾಗಿ ಜೀವಿಸ್ತಿರೋ, ದೇವರ ರಾಜ್ಯವನ್ನು ಕಟ್ಟುವವರಾಗಿರುತ್ತೀರೋ, ಇನ್ನಿತರನ್ನು ಕ್ರಿಸ್ತನ ಕಡೆಗೆ ನಡೆಸ್ತಿರೋ, ಆತನನ್ನು ನಿಮ್ಮ ಜೀವಿತದಲ್ಲಿ ಮೊದಲ ಪ್ರಾಧಾನ್ಯತೆಯಾಗಿ ಇಡ್ತಿರೋ, ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗುವಾಗಲೂ ಕೂಡ ಯಾವುದೇ ಒಂದು ನಿಮಗೆ ಅಪಮಾನ ಆಗ್ಬೋದು, ಅವಮಾನಗಳಾಗ್ಬೋದು, ಆದರೆ ದೇವರು ತಕ್ಕ ಸಮಯದಲ್ಲಿ ನಿಮಗೇನು ವಾಗ್ದಾನಗಳನ್ನು ಮಾಡಿದ್ದಾನೋ ಅದನ್ನು ನೆರವೇರಿಸ್ತಾನೆ. ಹಲ್ಲೆಲೂಯಾ, ಆಮೆನ್. ಯಾವುದೇ ಪರಿಸ್ಥಿತಿಯು ನಿಮ್ಮನ್ನು ದೇವರ ಪ್ರೀತಿಯಿಂದ ಅಲ್ಲಗಳೆಯುವುದಿಲ್ಲ. ಯಾವುದೇ ಪರಿಸ್ಥಿತಿಯು ನಿಮ್ಮನ್ನು ದೇವರ ಪ್ರೀತಿಯಿಂದ ದೂರ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ನೀವು ಆತನ ಪ್ರೀತಿಯ ಒಂದು ರುಚಿಯನ್ನು ಪಡೆದುಕೊಂಡಿರ್ತೀರಿ, ಆತನನ್ನೇ ಆತುಕೊಂಡಿರ್ತೀರಿ. ಯಾವ ರೀತಿ ಪೌಲನು ಹೇಳ್ತಾನೆ ಪ್ರಿಯರೇ, ನಾನು ಬದುಕಿದರೆ ಕ್ರಿಸ್ತನಿಗಾಗಿ ಸತ್ತರ ಲಾಭ ಎಂಬುದಾಗಿ. ಅಂತಹ ಒಂದು ಅನ್ಯೋನ್ಯತೆ, ಅಂತಹ ಒಂದು ಕ್ರಿಸ್ತನೊಂದಿಗಿನ ಪ್ರೀತಿ. ಹಲ್ಲೆಲೂಯಾ, ಆಮೆನ್. ಇವತ್ತು ನಮಗೆ ದೇವರು ಕೊಟ್ಟಂಥ ಈ ಜೀವಿತವನ್ನು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ, ಯಾವ ರೀತಿಯಲ್ಲಿ ನಾವು ಕ್ರಿಸ್ತನಿಗೋಸ್ಕರ ಜೀವಿಸ್ತೇವೆ, ಯಾವ ರೀತಿಯಲ್ಲಿ ಆತನ ರಾಜ್ಯಕ್ಕಾಗಿ ನಾವು ಕಾರ್ಯಗಳನ್ನು ಮಾಡುತ್ತೇವೆ ಎಂಬುದಾಗಿ. ಈ ಲೋಕದಲ್ಲಿ ನಾವು ಇರುವುದು ಕೆಲವು ಸಮಯ ಮಾತ್ರ, ಆದರೆ ನಿತ್ಯ ಜೀವಕ್ಕಾಗಿ ನಾವು ಏನನ್ನು ಮಾಡಿಕೊಳ್ಳುತ್ತಿದ್ದೇವೆ, ಯಾವ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಾವು ನಡೆಸ್ತಾ ಇದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯರು, ನಾವು ದಾನಿಯೇಲನ ಅಧ್ಯಾಯದಲ್ಲಿ ನೋಡ್ತೇವೆ, ದಾನಿಯೇಲನು ಆತನ ಸಿಂಹದ ಗವಿಗೆ ಹಾಕಲ್ಪಟ್ಟನು, ಯಾವ ತಪ್ಪು ಮಾಡಿದಾಗಿಯೂ ಕೂಡ. ಆದರೆ ಆತನ ನಂಬಿಗಸ್ತನಾದ ಕಾರಣ ಅಲ್ಲಿಂದಲೂ ಕೂಡ ದೇವರು ಆತನು ರಕ್ಷಿಸಿ, ಸಿಂಹದ ಬಾಯನ್ನು ಕಟ್ಟಿ ಆತನು ರಕ್ಷಿಸಿದನು. ಹಲ್ಲೆಲೂಯಾ. ಇದಂಥ ಒಂದು ಅದ್ಭುತವಾದ ಸಾಕ್ಷ್ಯ ಜೀವಿತ ಪ್ರಿಯರೇ. ಮಾತ್ರವಲ್ಲ, ಶದ್ರಕ್ ಮೆಷಕ್ ಅಬೇದ್ನೆಗೋ ಜೀವಿತವನ್ನು ಕೂಡ ನೋಡುವಾಗ ಅಲ್ಲಿ ಅವರ ಆ ಒಂದು ಮೂರ್ತಿಗೆ, ರಾಜನು ಮಾಡಿದ ಮೂರ್ತಿಗೆ ಅಡ್ಡ ಬೀಳದೆ ಅವರು ಸ್ಥಿರವಾಗಿ ನಿಂತರು. ಅವ್ರು ಹೇಳಿದರು, ಆತನು ಕುಲುಮೆಗೆ ಹಾಕಿಕೊಡ, ಒಂದು ವೇಳೆ ನಾವು ಕುಲುಮೆಗೆ ಹಾಕಿದಾಗ ನಮ್ಮ ದೇವರ ಚಿತ್ತವರ ಆತನು ರಕ್ಷಿಸ್ತಾನೆ. ಒಂದು ವೇಳೆ ಆತನು ರಕ್ಷಿಸದಿದ್ದರೂ ನಾವು ನಿನ್ನ ಮೂರ್ತಿಗೆ ಅಡ್ಡ ಬೀಳುವುದಿಲ್ಲ. ಎಂತಹ ಒಂದು ಅದ್ಭುತವಾದ ಭರವಸೆ, ನಂಬಿಕೆ. ಹಲ್ಲೆಲೂಯಾ. ಈ ನಂಬಿಕೆ, ದೇವರ ಮೇಲಿಟ್ಟ ಪ್ರೀತಿ, ದೇವರ ಮೇಲಿಟ್ಟಂಥ ಒಂದು ಸಂಪೂರ್ಣವಾದ ಡಿಪೆಂಡೆನ್ಸ್ ಉಂಟಲ್ಲ, ಅದು ಆತುಕೊಂಡಿರುವಂಥ ದೇವರನ್ನು, ಆ ಒಂದು ಇಂಟಿಮೇಟ್ ರಿಲೇಷನ್ಶಿಪ್ ದೇವರಲ್ಲಿ, ಇದು ನಿಮ್ಮನ್ನು ಕ್ರಿಸ್ತನಿಗಾಗಿ ನಿಲ್ಲಲು, ಕ್ರಿಸ್ತನ ಯಾವುದೇ ಕಾಲಘಟ್ಟದಲ್ಲಿ ಹಾದು ಕ್ರಿಸ್ತನ್ನೇ ಆತುಕೊಂಡು ಬಾಳುವಂತೆ, ಕ್ರಿಸ್ತನ
ಒಂದು ರಾಜ್ಯದ ಮಹಿಮೆಗಾಗಿ ಜೀವಿಸಲು, ಕ್ರಿಸ್ತನ ಕೊಟ್ಟಂಥ ಬೆಳಕನ್ನು ನಾವು ಇನ್ನಿತರಿಗೆ ಹಂಚಲು. ಹಲ್ಲೆಲೂಯಾ. ನಮಗೆ ಈ ಲೋಕದಲ್ಲಿ ಇರುವುದು ನಾವು ಸ್ವಲ್ಪ ಸಮಯ ಮಾತ್ರ. ಅದು ಎಷ್ಟು ಸಮಯ ನಾವು ಲೋಕದಲ್ಲಿ ಜೀವಿಸ್ತೀವೋ ಅದು ಮುಖ್ಯವಲ್ಲ, ಎಷ್ಟು ಸಮಯ ನಾವು ಕ್ರಿಸ್ತನಿಗಾಗಿ ಜೀವಿಸಿದ್ದೇವೆ ಈ ಲೋಕದಲ್ಲಿ ಅದು ಮುಖ್ಯವಾಗಿರ್ತದೆ ಪ್ರಿಯ ದೇವ ಮಕ್ಕಳೇ, ಅಲ್ಲವೇ? ಹಲ್ಲೆಲೂಯಾ. ಕ್ರಿಸ್ತನಿಗೋಸ್ಕರ ಜೀವಿಸುವ, ಕ್ರಿಸ್ತನ ರಾಜ್ಯವನ್ನು ಕಟ್ಟುವವರಾಗಿರೋಣ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ರಕ್ಷಕ ದೇವರು ಯೇಸು ಕ್ರಿಸ್ತನ ಪ್ರೀತಿ, ಕೃಪೆ, ಆಶೀರ್ವಾದ ಸದಾ ಕಾಲವು ನಿಮ್ಮೊಂದಿಗೆ, ನಿಮ್ಮ ಕುಟುಂಬದೊಂದಿಗೆ ಉಂಟು. ಗಾಡ್ ಬ್ಲೆಸ್ ಯು. ಆಮೆನ್.